ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ತುಂಬ ಕಠಿಣ ಸಮಸ್ಯೆಗಳು ಬರುತ್ತದೆ, ಹಾಗಂತ ಯಾರನ್ನೂ ದೂರಬೇಡಿ. ಏಕೆಂದರೆ ಆ ಭಗವಂತ ಎನ್ನುವ ನಿರ್ದೇಶಕ ಅತಿ ಕಠಿಣವಾದಂತಹ ಪಾತ್ರವನ್ನು ಒಳ್ಳೆಯ ನಟನಿಗೆ ಮಾತ್ರ ನೀಡಿರುತ್ತಾನೆ. ಮಕರ ರಾಶಿಯವರ ತಲೆಯಲ್ಲಿ ಯಾವಾಗಲೂ ಈ 3 ಚಿಂತೆಗಳು, ಪ್ರಶ್ನೆಗಳು, ಟೆನ್ಷನ್ಗಳು ಕಾಡುತ್ತಲೇ ಇರುತ್ತದೆ. ಈ 3 ಚಿಂತೆಗಳು ಯಾವುದು, ಈ ಚಿಂತೆಗಳಿಂದ ಹೊರಗಡೆ ಬರುವುದು ಹೇಗೆ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. 100% ಮಕರ ರಾಶಿಯವರಲ್ಲಿ 70% ಜನರಿಗೆ ಈ ಚಿಂತೆಗಳು ಸದಾ ಕಾಡುತ್ತವೆ. ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ, ಯಾರು ನಮ್ಮ ಜೊತೆ ಇರುವುದಿಲ್ಲ, ನಾವು ಯಾವಾಗಲೂ ಒಂಟಿಯಾಗಿಯೇ ಇರಬೇಕಾ ಎಂಬ ಚಿಂತೆ ಸದಾ ಕಾಡುತ್ತದೆ. ಇದು ಕಲಿಯುಗ. ಕೆಟ್ಟವರ ಜೊತೆ ಕೆಟ್ಟದ್ದು ನಡೆಯುತ್ತದೋ ಇಲ್ಲವೋ, ಆದರೆ ಒಳ್ಳೆಯವರ ಜೊತೆ ಕೆಟ್ಟದ್ದು ಖಂಡಿತವಾಗಿಯೂ ನಡೆದೇ ತೀರುತ್ತದೆ. ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಒಳ್ಳೆ ಜನರು ಮತ್ತು ಒಳ್ಳೆ ಪುಸ್ತಕ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವುದಿಲ್ಲ. ಪ್ರಕೃತಿ ನಮ್ಮನ್ನೆಲ್ಲ ವಜ್ರದ ಹಾಗೆ ತಯಾರು ಮಾಡಿದೆ. ಆದರೆ ನಿಯಮ ಏನಂದರೆ, ಯಾರು ಹೆಚ್ಚು ಪರೀಕ್ಷೆಗೆ ಒಳಗಾಗುತ್ತಾರೋ ನಾಳೆ ಅವರೇ ಮಿಂಚುವುದು. ಇವತ್ತು ರಸ್ತೆ ಕಂಡು ಹಿಡಿದಿದ್ದೀರಾ, ನಾಳೆ ಗುರಿ ಕೂಡ ಸಿಕ್ಕೇ ಸಿಗುತ್ತದೆ. ಮಕರ ರಾಶಿಯವರು ಒಂಟಿಯಾಗಿಯೇ ಇರಲು ಬಯಸಿ ಜನರಿಂದ ದೂರವಾಗುತ್ತೀರಾ. ಮೊದಮೊದಲು ಈ ಒಂಟಿತನ ನಿಮಗೆ ಸಂತೋಷ ಕೊಟ್ಟರೂ ಕಾಲಕ್ರಮೇಣ ನನ್ನದು ಒಂದು ಜೀವನಾನ, ನನ್ನವರು ಅಂತ ಯಾರೂ ಇಲ್ಲ, ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಒಬ್ಬ ಸಂಗಾತಿ, ಒಬ್ಬ ಸ್ನೇಹಿತರು ಇರಬೇಕಿತ್ತು, ನನ್ನ ಜೊತೆಯಲ್ಲಿಯೂ ಯಾರಾದರೂ ಮಾತನಾಡಬೇಕು, ನನ್ನ ಸಂತೋಷಕ್ಕೆ ದುಃಖಕ್ಕೆ ಸ್ಪಂದಿಸಬೇಕು ಎಂಬಂತಹ ಚಿಂತೆ ನಿಮ್ಮಲ್ಲಿ ಕಾಡುತ್ತದೆ. ಸಮಾಜದ ಮಧ್ಯೆ ಓಡಾಡಿದಾಗ, ಪಾರ್ಕ್ಗೆ ಹೋದಾಗ ಅಥವಾ ರೆಸ್ಟೋರೆಂಟ್ಗೆ ಹೋದಾಗ ಪ್ರೇಮಿಗಳು ಕುಟುಂಬದವರ ಜೊತೆಯಲ್ಲಿ ಓಡಾಡುತ್ತಿರುತ್ತಾರೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸ್ನೇಹಿತರು, ಸಂಗಾತಿಯನ್ನು ನಿಮ್ಮ ಮನಸ್ಸು ಬಯಸುತ್ತದೆ. ಮಕರ ರಾಶಿಯ ಹೆಣ್ಣು ಮಕ್ಕಳನ್ನು, ಸೊಸೆಯನ್ನು ಅವರ ಅತ್ತೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಮಕರ ರಾಶಿಯ ಪುರುಷರನ್ನು ಅವರು ಇಷ್ಟಪಡುವ ಪ್ರೇಯಸಿ ಅಥವಾ ಹೆಂಡತಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಆಫೀಸಲ್ಲಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿಯೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಒಂದು ಅಪೂರ್ಣವಾದಂತಹ ಭಾವ, ಶೂನ್ಯತೆಯ ಭಾವ ಸದಾ ಕಾಡುತ್ತದೆ. ಈವನ್ ನೀವು ಬಿಸ್ನೆಸ್ ಮಾಡುತ್ತಿದ್ದರೂ ನಿಮ್ಮ ಕಾರ್ಯಕ್ಷೇತ್ರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯಾರೂ ನಿಮಗೆ ಸಲಹೆನೂ ಕೊಡೋದಿಲ್ಲ, ಸಹಾಯನೂ ಮಾಡೋದಿಲ್ಲ. ಒನ್ ಮ್ಯಾನ್ ಆರ್ಮಿ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ, ನಿಮ್ಮ ಭಾವನೆಗಳ ಜೊತೆ ನೀವೇ ಇರಬೇಕು. ಬೇರೆಯವರ ಮೇಲೆ ಡಿಪೆಂಡ್ ಆದರೆ ದುಃಖ, ನೋವು ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ. ಒಂಟಿತನ ಶಾಪವಲ್ಲ, ವರವಾಗಿದೆ. ನೀವು ಒಂಟಿಯಾಗಿದ್ದಾಗಲೇ ನೀವು ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಲು ಸಾಧ್ಯ. ನೀವು ಎಷ್ಟೇ ಸಾಧನೆ ಮಾಡಿದರೂ ನಿಮ್ಮ ತಲೆಯಲ್ಲಿ ಈ ಒಂದು ಪ್ರಶ್ನೆ ಕಾಡಲು ಕಾರಣ ನಿಮ್ಮ ಮನಸ್ಸನ್ನು ಚಂದ್ರಗ್ರಹಕ್ಕೆ ಹೋಲಿಸಲಾಗಿದೆ. ನಿಮ್ಮ ಚಂದ್ರಗ್ರಹವನ್ನು ವೃದ್ಧಿಪಡಿಸಿಕೊಳ್ಳುವುದರಿಂದ ನೀವು ಒಂಟಿಯಾಗಿದ್ದರೂ ಸಂತೋಷವಾಗಿರಬಹುದು. ಪ್ರತಿ ಸೋಮವಾರ ಶಿವನಿಗೆ ಅರ್ಧ ಲೀಟರ್ ಹಾಲು ಅಥವಾ ಅಕ್ಕಿಯನ್ನು ಕೊಡುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಬೆಳ್ಳಿಯ ಉಂಗುರ ಅಥವಾ ಬೆಳ್ಳಿಯ ಚೈನನ್ನು ಧರಿಸಿ, ಬಿಳಿ ವಸ್ತ್ರವನ್ನು, ವೈಟ್ ಕಲರ್ ಕರ್ಚೀಫ್ ಆದರೂ ಇಟ್ಕೋಬೋದು ಅಥವಾ ವೈಟ್ ಕಲರ್ ಡ್ರೆಸ್ ಆದರೂ ವೇರ್ ಮಾಡ್ಕೊಳ್ಬಹುದು. ಇದರಿಂದ ನಿಮ್ಮ ಚಂದ್ರಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡಲು ಪ್ರಾರಂಭಿಸುತ್ತದೆ. ಹುಣ್ಣಿಮೆಯ ರಾತ್ರಿ ಚಂದ್ರನ ಬೆಳದಿಂಗಳ ಕೆಳಗೆ ಅರ್ಧ ಗಂಟೆ ಕುಳಿತುಕೊಂಡು ಚಂದ್ರನ ಬೆಳದಿಂಗಳನ್ನು ಆಸ್ವಾದಿಸಿ. ಈ ಉಪಾಯಗಳಿಂದ ನಿಮ್ಮ ಮನಸ್ಸು ಉಲ್ಲಾಸ, ಉತ್ಸಾಹದಿಂದ ಕೂಡಿರುತ್ತದೆ. ಮಕರ ರಾಶಿಯವರಿಗೆ ಕಾಡುವ ಎರಡನೆಯ ಚಿಂತೆ, ಆತಂಕ ಯಾವುದು ಅಂತ ನೋಡೋದಾದರೆ, ನೀವು ಏನೇ ತಪ್ಪು ಮಾಡದಿದ್ದರೂ ನಿಮ್ಮ ಮೇಲೆ ಅಪವಾದಗಳನ್ನು ಹೊರಿಸುತ್ತಾರೆ. ನೀವು ಎಷ್ಟೇ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರೂ ನಿಮ್ಮ ಮೇಲೆ ಅಪವಾದಗಳು, ಆರೋಪಗಳು ಬಂದೇ ಬರುತ್ತದೆ. ಮಕರ ರಾಶಿಯವರು ಸತತ ಪ್ರಯತ್ನಗಳಿಂದ ಕಷ್ಟಪಟ್ಟು ಹಿಡಿದ ಕೆಲಸವನ್ನು ಹಠ ಬಿಡದೆ ಮಾಡುವ ಗುಣದಿಂದ ಸಮಾಜದವರು, ನಿಮ್ಮ ಸ್ನೇಹಿತರು ಹೊಟ್ಟೆ ಕಿಚ್ಚು ಪಡುತ್ತಾರೆ. ನಿಮ್ಮ ಹೆಸರಿಗೆ ಕಳಂಕ ತರಲು ಪ್ರಯತ್ನ ಮಾಡುವ ಕಾರಣದಿಂದ
ನಿಮ್ಮ ಮೇಲೆ ಅಪವಾದವನ್ನು ಹೊರಿಸುತ್ತಾರೆ. ನಿಮ್ಮ ಕಾರ್ಯಕ್ಷೇತ್ರದ ಸ್ಥಳದಲ್ಲಿ ಬೇರೆ ರಾಶಿಯವರು ಎಷ್ಟೇ ತಪ್ಪು ಮಾಡಿದರೂ ಲೆಕ್ಕಕ್ಕೆ ಸಿಗುವುದಿಲ್ಲ. ಆದರೆ ಮಕರ ರಾಶಿಯವರು ಅಪ್ಪಿತಪ್ಪಿ ಒಂದು ಸಣ್ಣ ತಪ್ಪು ಮಾಡಿದರೂ ಅದೇ ದೊಡ್ಡ ತಪ್ಪು ಅನ್ನುವ ಹಾಗೆ ಕಾಡಿಸುತ್ತಾರೆ, ಅವಮಾನ ಮಾಡುತ್ತಾರೆ. ಆದ್ದರಿಂದ ಮಕರ ರಾಶಿಯವರು ಬಹಳ ಯೋಚನೆ ಮಾಡಿ ಸಮಾಧಾನವಾಗಿ ಮೈಯೆಲ್ಲ ಕಣ್ಣಾಗಿ ಇರಬೇಕಾಗುತ್ತದೆ. ಈ ರೀತಿ ಅವಮಾನಗಳು ನಿಮ್ಮ ಕುಟುಂಬದವರಿಂದಲೂ ಆಗಬಹುದು ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿಯೂ ಆಗಬಹುದು. ಮಕರ ರಾಶಿಯ ಪುರುಷರು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಹಿಳಾ ಸಹ ಉದ್ಯೋಗಿಗಳ ಜೊತೆ ಬಹಳ ಸಮಾಧಾನವಾಗಿ ಗೌರವದಿಂದ ಮಾತನಾಡಿಸಿ, ಇಲ್ಲದಿದ್ದರೆ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತೀರಾ. ಮಕರ ರಾಶಿಯವರು ತುಂಬ ಬುದ್ಧಿವಂತರಾಗಿದ್ದರೂ ಈ ಟೆನ್ಷನ್ ಇದ್ದೇ ಇರುತ್ತದೆ. ಈ ಸಮಸ್ಯೆಗೆ ಪರಿಹಾರವೆಂದರೆ ನಿಮ್ಮ ಶುಕ್ರ ಗ್ರಹವನ್ನು ಬಲಪಡಿಸಿಕೊಳ್ಳಿ, ಲಕ್ಷ್ಮೀ ದೇವಿಯ ಉಪಾಸನೆಯನ್ನು ಮಾಡಿ, ಮಹಿಳೆಯರನ್ನು ಹೆಣ್ಣು ಮಕ್ಕಳನ್ನು ಗೌರವಿಸಿದರೆ ನಿಮ್ಮ ಶುಕ್ರ ಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡಲು ಪ್ರಾರಂಭ ಮಾಡುತ್ತದೆ. ಮೂರನೆಯ ಚಿಂತೆ ಯಾವುದು ಅಂತ ನೋಡೋದಾದರೆ, ಗುಪ್ತಶತ್ರು ಹಿತಶತ್ರುಗಳ ಭಯ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ತಲೆಯಲ್ಲಿ ಕಾಡುತ್ತದೆ. ನೀವು ನಿಮ್ಮ ಪಾಡಿಗೆ ಇದ್ದರೂ ಶತ್ರುಗಳು ನಿಮಗೆ ತಾವಾಗಿಯೇ ಹುಟ್ಟಿಕೊಳ್ಳುತ್ತಾರೆ. ಮಕರ ರಾಶಿಯವರು ತುಂಬ ಯೋಚನೆ ಮಾಡಿ ಸ್ನೇಹವೇ ಆಗಲಿ ಸಂಬಂಧವೇ ಆಗಲಿ ಬೆಳೆಸಿದರೂ ನಿಮ್ಮ ಜೊತೆ ಇರುವವರು ಸ್ನೇಹಿತರು ಯಾವ ಟೈಮ್ಗೆ ಹೇಗೆ ಚೇಂಜ್ ಆಗ್ತಾರೋ ಗೊತ್ತಾಗೋದೇ ಇಲ್ಲ. ನೀವು ಎಷ್ಟೇ ಒಳ್ಳೆಯತನದಿಂದ ಇದ್ದರೂ ನಿಮ್ಮ ಸುತ್ತಮುತ್ತಲೂ ಹಾಗೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗುಪ್ತಶತ್ರುಗಳು ಹಿತಶತ್ರುಗಳು ಸ್ಪರ್ಧೆಗೆ ಇಳಿಯುತ್ತಾರೆ ಎಂಬ ಚಿಂತೆ ಆತಂಕ ನಿಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ. ಎಲ್ಲಿ ಮಕರ ರಾಶಿಯವರು ಇರುತ್ತಾರೋ ಅಲ್ಲಿ ಗುಪ್ತ ಶತ್ರುಗಳು ಇದ್ದೇ ಇರುತ್ತಾರೆ. ಈ ಕಾರಣದಿಂದ ನೀವು ಮನುಷ್ಯರನ್ನು ನಂಬದೆ ದೇವರನ್ನು ನಂಬುತ್ತೀರಾ. ಮಕರ ರಾಶಿಯವರು ಗುಪ್ತ ಶತ್ರುಗಳಿಂದ ದೂರವಿರಲು ಶಿವನ ಆರಾಧನೆಯನ್ನು ಮಾಡಿ, ಶತ್ರುಗಳು ನಿಮಗೆ ಹೆಚ್ಚು ಸಮಸ್ಯೆಗಳನ್ನು ಕೊಡುವುದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.